ಒಂದಷ್ಟು ಸಂಭಾವನೆ ಬಾಕಿ, ಒಂದಷ್ಟಲ್ಲ ಜಾಸ್ತಿನೇ ಸಂಭಾವನೆ ಬಾಕಿ ಇತ್ತು. ಆಮೇಲೆ GST ಪೇಮೆಂಟ್ ಬಾಕಿ ಇತ್ತು ಗುರು ಅವ್ರು ಕೊಡೋದು. ಸೊ ನಾನು ಅದು ಕೊಟ್ಟ ಮೇಲೆ ಡಬ್ಬಿಂಗ್ ಮಾಡ್ತೀನಿ ಅಂತ ನಾ ಹೇಳಿದ್ದೆ. ಹೋದ ವರ್ಷ ಇದೇ ರೀತಿ ಆಲ್ಮೋಸ್ಟ್ 1.5 ಕೋಟಿ ಬಿಟ್ಟಿದ್ದೀನಿ ನನ್ನ ರೆಮ್ಯುನರೇಷನ್ ಪ್ರೊಡ್ಯೂಸರ್ಗೋಸ್ಕರ. ಅಂಡ್ ಅದು ಇರೋ ಪ್ರೀತಿ, ಒಂದು ಬಾಂಧವ್ಯ ನಮ್ಮ ಇಂಡಸ್ಟ್ರಿಯಲ್ಲಿ. ಅಂಡ್ ನಾವು ಮಾಡ್ಬೇಕು, ಅವರು ಸಹಾಯ ಮಾಡ್ತಾರೆ ಎಲ್ಲ. ಬಟ್ ಸಹಾಯ ಮಾಡಕ್ಕೆ ಆ ಪರಿಸ್ಥಿತಿಯಲ್ಲಿ ಇರ್ಬೇಕು ನಾವು. ಆ ಶಕ್ತಿ ಇದ್ರೆ ಸಹಾಯ ಮಾಡಕ್ ಆಗುತ್ತೆ. ಸದ್ಯಕ್ಕೆ ನನ್ನ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಅಷ್ಟೊಂದು ಕಾಸು ಬಿಟ್ಟು ಈ 2 ಸಿನಿಮಾಗಳಿಗೆ ಏನ್ ಬರ್ತಿದೆ ಅದು ಆಗೋದಕ್ಕೆ ಆಲ್ಮೋಸ್ಟ್ ಈಗ 2 ವರ್ಷ 3 ವರ್ಷ ಆಗಿದೆ. 3 ವರ್ಷದಿಂದ ಬೇರೆ ಯಾವ್ದು ಸಿನಿಮಾ ಮಾಡದೆ ಮನೇಲಿ ಕೂತಿದ್ದೀನಿ. ಫೈನಾನ್ಷಿಯಲ್ ಇರುತ್ತಲ್ಲ ಸರ್ ಎಲ್ರಿಗೂ. ನಾನು ಆ ಪರಿಸ್ಥಿತಿಯಲ್ಲಿ ಇದ್ದೀನಿ. ಸೊ ಅವ್ರು ಒಪ್ಕೊಂಡಿರೋ ಸಂಭಾವನೆ ನೀವು ಕೊಡಿ ಸರ್, ನಾನು ಬಂದು ಡಬ್ಬಿಂಗ್ ಮಾಡ್ತೀನಿ ಅಂದೆ. ಅವರು ಖಂಡಿತವಾಗಿ ಆಗೋದೇ ಇಲ್ಲ ಅಂತ. ಅಂಡ್ ಅವ್ರ ಮಾತಾಡೋ ರೀತಿನೂ ಒಂದ್ ಸ್ವಲ್ಪ ನನ್ಗೆ, ನಿಮ್ಮೆಲ್ರಿಗೂ ಗೊತ್ತು, ಇದುವರೆಗೂ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ನನಗೆ. ಎಲ್ರಿಗೂ ಗೊತ್ತು, ಇದು ನನ್ನ ವರ್ತನೆನೂ ಎಲ್ರಿಗೂ ಗೊತ್ತು. ಸೊ ನಾನು ಹೇಳಿದೆ, ನೀವು ಕೊಡಿ ಸರ್ ನನ್ನ ಸಂಭಾವನೆ, ನಾನು ಬಂದ್ ಮಾಡ್ತೀನಿ ಅಂತ. ಅವ್ರು ಹಠ ಮಾಡಿ ನಾನು ಕೊಡೋದೇ ಇಲ್ಲ ಅಂತ ಹೇಳಿ ಈಗ